ಮೆಚ್ಚುಗೆಯನ್ನು ಕೇಳಿದಾಗ ಹಿಕ್ಕಬೇಡ. ಅರಕ್ಷಣದಲ್ಲಿ ನಿನ್ನನ್ನು ಕೊಚ್ಚಿಯೇನು. ನಿನ್ನ ಮೆಚ್ಚುಗೆಯನ್ನು ಸ್ವೀಕರಿಸಲಿಲ್ಲ ಹುಡುಗ. ಏನು ತಟಿಗ? ಅಭಿಮನ್ಯು ಕುಮಾರ. ಹೌದಪ್ಪ. ಏನು ಸಂತೋಷವಾಯಿತು. ಹೌದಾ? ಪರಶಿಣಿ ಅಂತ ಬಂದು ವೈರಿ ಸಮೂಹವನ್ನೇ ಸದಗೆಡುತ್ತಾ ಮುಂದೆ ಬಂದಾಗ ಮತ್ತೆ ಬಿಟ್ಟೇನಾ? ಸಂತುಷ್ಟನಾದೆ. ನಿನ್ನ ಬಗ್ಗೆ ಒಂದು ವ್ಯಾಖ್ಯಾನ ಮಾಡಬೇಕು ಅಂತ ಇದ್ದೇನೆ. ನಿನಗೆ ಅದೇ ಕೆಲಸ ವ್ಯಾಖ್ಯಾನ ಮಾಡ. ನಿನಗೆ ಅದೆಲ್ಲ ಒಪ್ಪುವುದಿಲ್ವಾ? ಒಳ್ಳೆದನ್ನು ಸ್ವೀಕಾರ ಮಾಡಿದ್ರೆ ನಿನ್ನ ಭವಿಷ್ಯ ಬದುಕಿಗೆ ಅದು ಪೂರಕ, ಇಲ್ಲದಿದ್ರೆ ಅದೇ ನಿನಗೆ ಮಾರಕ ಆಗ್ತದೆ. ನಿನಗೊಂದು ಚಟವೋ ಹಠ ಉಂಟಲ್ಲ ನೋಡು, ಹೇಳು. ಒಳ್ಳೇದಿದ್ರೆ ಸ್ವೀಕರಿಸಿ. ನನಗೆ ಹಠ ಇದೆ, ಚಟ ಇಲ್ಲ. ಚಟ ನಿನಗೆ ಮಾತ್ರ ಇದೆ. ಯಾಕೆ ಗೊತ್ತಾ? ನನ್ನ ಎದುರು ನಿಲ್ಲುವಂತ ಅರ್ಹತೆ ನಿನ್ನಲ್ಲಿ ಯಾವತ್ತೂ ಇಲ್ಲ ಬಿಡು. ನೀನು ಹೇಳುದಲ್ಲ ಹಾಗೆ. ಈ ಪ್ರಸಂಗದಲ್ಲಿ ಅನಿವಾರ್ಯವಾಗಿ ನಿನ್ನನ್ನು ನಾನು ಎದುರು ಹಾಕಿಕೊಳ್ಬೇಕಂತ. ಅಷ್ಟಕ್ಕೆ
ನೀನು ನನ್ನಷ್ಟರಕ್ಕೆ ಏರಿದ್ದೇನೆ ಅಂತ ಭಾವಿಸ್ಕೊಳ್ಬೇಡ ಅಂತ ಮೊದಲೇ ಹೇಳಿದ್ದು. ಆಯ್ತಪ್ಪ, ನೀನು ಏರಿದ ಎತ್ತರ ಏನು ಅಂತ ನನಗೆ ಗೊತ್ತಿದೆ. ನಿನ್ನ ಬಗ್ಗೆ ವ್ಯಾಖ್ಯಾನ ಯಾವುದು ಅಂತ ಅರ್ಥ ಮಾಡಿಕೊ. ಏನದು ನೋಡ. ಹಲವು ಮಕ್ಕಳೇ ತಕ್ಕೆ ಕುಲಕ್ಕೆ ರತುಲನೊಬ್ಬನೇ ಸಾಕು. ಅದು ನಿನಗೆ ಸ್ವಲ್ಪ ಮೊದಲೇ ಗೊತ್ತಿರ್ಬೇಕಿತ್ತು. ನನಗೆ ಗೊತ್ತಿಲ್ಲ ಅಂತ ನಿನಗೆ ಯಾರು ಹೇಳಿದ್ದು? ಅಲ್ಲ, ಹಾಗೆ ಇರ್ತಿದ್ರೆ ನಿನ್ನ ಮಗನನ್ನು ಪಡೆಯುವಲ್ಲಿ ನೀನು ಎಚ್ಚರಿಕೆ ವಹಿಸ್ತಿದ್ಯಲ್ಲ. ಅದಲ್ಲ, ಮತ್ತೆ ನಾವು ವಿರೋಧಿ ಸ್ಥಳದಲ್ಲಿದ್ದವರ ಒಳ್ಳೆತನವನ್ನು ಗುರುತಿಸುವಂತಹ ವಿಶಾಲ ಮನೋಹೃದಯ ನಮ್ಮದು. ಸರಿಯಪ್ಪ, ನಾನು ಕೌರವೇಶ್ವರಪ್ಪ. ನಿನ್ನ ಹೃದಯ ಎಷ್ಟು ವಿಶಾಲ ಅಂತ ನಮಗೆ ಗೊತ್ತಿಲ್ವಾ? ಸುಯೋಧನ. ಹೌದಪ್ಪ. ಹಾಗಾಗಿ ಹೇಳ್ತಾ ಇದ್ದೇನೆ, ಏನು ನಿನ್ನನ್ನು ಒಂದೇ ಪೆಟ್ಟಿಗೆ ಇಲ್ಲ ಅಂತ ಮಾಡಿ ಏನು. ಯಾರು ನನ್ನನ್ನು ಹೊಗಲಿ ಯಾರು? ಪಾಪ ಬುದ್ಧಿ ಕೆಟ್ಟಂತಹ ಹುಡುಗ ಏನೋ ಮಕ್ಕಳಾಟಿಕೆ ಮಾಡ್ತಾ ಮುಂದೆ ಬಂದ. ಸುಯೋಧನ ಇಷ್ಟು ಪ್ರಾಜ್ಞ. ನಿನಗೆ ಹೊಡೆದು ನಿನ್ನನ್ನು ಸೋಲಿಸಿದ್ರು ನನಗೆ ಗೆಲುವಲ್ಲ. ನೀನು ನನ್ನನ್ನು ಸೋಲಿಸಿದರು ಅದು ಸೋಲಲ್ಲ. ಯಾಕೆ? ನಿನ್ನ ಆಟ ಇದು ಮಕ್ಕಳ ಆಟ ಅಲ್ಲ. ನನಗೆ ಸಮರ್ಥ ಯಾರು ಗೊತ್ತಾ? ಯಾರು? ನಿನ್ನ ಅಪ್ಪ. ಹೌದಾ? ನಾನು ಅನುಮಾನ ನನ್ನನ್ನು ಪುಡಿ ಮಾಡಿದ್ರೆ ನಿನ್ನನ್ನು ಯಾರು ಹೊಗಳಲಿಕ್ಕಿಲ್ಲ. ಯಾಕೆ ಹೀಗೆ ಮಾಡಿದವ? ಯಾರಾದ್ರೂ ಕೇಳಿ ಅನ್ನುವ ಪ್ರಜ್ಞೆ ಉಂಟಲ್ಲ ನಿನಗೆ? ಗೆದ್ದರೆ ಗೆಲುವಲ್ಲ, ಸೋತರೆ ಸೋಲಲ್ಲ. ಹೌದೇನು? ನಾನಂತ ಸ್ಥಿತಪ್ರಜ್ಞನಾಗಿದ್ದೇನೆ. ಈಗ ಒಬ್ಬಾಕೆ ಅಪರ ಹೆಣ್ಣಿನ ಸೀರೆಯನ್ನು ಸುಲಿಸಿದವ ಯಾರು? ಅದು ಪ್ರಸಂಗವೇ ಬೇರೆ, ಬಿಡು. ಆವಾಗ ನಿನಗೆ ಕಲ್ಪನೆ ಇರಲಿಲ್ಲ. ಅದು ನಿನಗೆ ಅಗತ್ಯ ಇಲ್ಲ ಈ ಸಂದರ್ಭದಲ್ಲಿ. ಸರಿ, ನಿನಗೆ ಏನು ಆಟದ ಸೊತ್ತು ಬೇಕಾ? ಆಟಕ್ಕೆ ಸೇರ್ತೇ ನೀನು ಅದನ್ನು ಮಾರಾಟ ಮಾಡುವ. ಅದರ ಕುರಿತು ಕೇಳು. ಸರಿ, ನಾನು ಅನುಗನಾದೊಡನ್ನ ಪಾನಗಳಿಗೆ ಪಾಲ ತರವೆ ಒಂದು ಸಣ್ಣ ಸ್ವರ ಪ್ರಯೋಗ ಮಾಡ್ತೇನೆ. ನೋಡು, ನೀವು ಬದುಕಿ ಸೆರೆ ಹಿಡಿದರು. ಲೋಕವೆಲ್ಲ ಕೇಳುವಂತೆ ಭಾರತ ರತ್ನ ಎನ್ನುವಂತ ಪ್ರಶಸ್ತಿಯನ್ನು ಕೊಟ್ಟರು. ಮಾತ್ರ ಸಾರ್ಥಕವಾಯಿತು, ಸಾರ್ಥಕವಾಯಿತು. ಅಭಿಮನ್ಯು, ಏನು ನಾವು ಸೋತೆವು. ನೀನೇ ಹಾಗಿದ್ರೆ ಬಿಲ್ವಾನ ಕೆಳಗಾಗಿ ಮನೆಗೆ ಹೋಗಿ ಮುಗಿದಲ್ಲ. ಅಯ್ಯೋ, ಆ ಅರ್ಥದಲ್ಲಿ ಹೇಳಿದ್ದಲ್ವೇನೋ ಮಗನೇ. ಮತ್ತೆ ಯಾವ ಅರ್ಥ? ನೀನು ಹುಡುಗ, ಹೋರಾಡಬೇಕೆನ್ನುವಂತ ಹುಮ್ಮಸ್ಸಿದೆ, ಗೆಲ್ಲಬೇಕೆನ್ನುವಂತ ಛಲ ಇದೆ. ನನ್ನಂತಹ ಗರುಡೆಯಾಚಾರ್ಯ ಗೆದ್ದವ ನೀನು ಅಂತ ಹೇಳಿದ್ರೆ ಹಾಗೆ ಕೈ ಕಟ್ಟಿಕೊಂಡು ಹಿಂದೆ ಹೋಗುತ್ತೆ ಅಂತ ನಾನು ಯೋಚನೆ ಮಾಡಿ. ನೀನು ಮುಂದೆ ಬಂದ್ಯಾ ಕುಮಾರ? ಎಷ್ಟಾದ್ರೂ ನಮ್ಮ ಅರ್ಜುನನ ಮಗನಲ್ವೇ? ಆ ವ್ಯಾಮೋಹದಿಂದ ನಿನ್ನನ್ನು ಹಾಗಂದೆ. ಹುಡುಗ, ಎಲ್ಲರ ಮುಂದೆ ಕೈ ಸಾಗಿದೆ ಅಂತ ಹೇಳಿ ಉಭಯ ಕುಲವಿಲ್ಲಾದ ಗರುಡೆಯಾಚಾರ್ಯ ದ್ರೋಣ ಮುಂದೆ ಸಾಗಲಿ.
ಈಶನದಲ್ಲಿ ಶಂಬರನೆಂಬ ಸುರನ ಹ್ಮ್. ಅಸುಗೊಳ್ಳನೆ ಸ್ವರನು ಆ, ಆಮೇಲೆ ಹ್ಮ್. ತಾರಕ ದೈತ್ಯನನ್ನು ಹ್ಮ್. ಹುಟ್ಟಿ 6 ಮತ್ತೊಂದನೇ ದಿನದಲ್ಲಿ ಆ, ಷಣ್ಮುಖ ಕೊಂದಿದ್ದಾನೆ. ಆ, ಅಷ್ಟಷ್ಟು ಸಣ್ಣ ಮಕ್ಕಳು ಆ. ಅಷ್ಟಷ್ಟು ದೊಡ್ಡ ಕಾರ್ಯ ಮಾಡಿದ್ದಾರೆ. ಹೌದು. ಮತ್ತೆ ನಾನು ಯಾಕೆ ನಿಮ್ಮನ್ನು ಕೊಲ್ಲಬಾರದು? ಅಭಿಮನ್ಯು ಶಂಬರನನ್ನು ಮನ್ಮಥ ಕೊಂದಿದ್ದಾನೆ ಮೀನಾಂಕನಾಗಿದ್ದಾವಾಗ. ಹಾ ಶಂಬರನಿಗೆ ಶಾಪವೇ ಹಾಗೆ. ಹಾ. ಸತ್ತವ ಮತ್ತೆ ಹುಟ್ಟಿ ಬಂದ್ರೆ ಹಾ. ಅವನಿಂದ ಮರಣ. ಹಾ. ಅದೇ ರೀತಿ ತಾರಕನಿಗಿದ್ದ ವರವು ಹಾಗೆ ಹಾ. ಅಥವಾ ಶಾಪ ಅಂತ ಇಟ್ಟುಕೋ. ಹಾ. ಅದು ಅಷ್ಟೇ, ದೇವರ ಮಗ ಹಾ. ಶಿವನ ಮಗನಿಂದ ಅವನಿಗೆ ಮರಣ ಎಂಬುದಾಗಿ. ಹಾ. ನನಗೆ ಅರ್ಜುನನ ಮಗನಿಂದ ಮರಣ ಉಂಟು ಅಂತ ಶಾಪವೂ ಇಲ್ವಾ? ಶಂಬರ ಹ? ಅವನಿಂದಲೇ ಸಾಯ್ಬೇಕು, ಅವನಿಗೆ ವರ. ಹ. ತಾರಕ ಹ. ಈಶ್ವರನ ಮಗನಿಂದಲೇ ಸಾಯ್ಬೇಕು, ಅವನಿಗೆ ವರ. ಹ್ಮ್. ನಿಮಗೇನಾದ್ರೂ ಇಂಥವನಿಂದ ಸಾಯ್ಬೇಕು ಅಂತ ನೀವೇನಾದ್ರೂ ವರ ಆ, ಹೊರಡ್ತೀರಿ? ಅಲ್ಲಿಗೆ ಬಾ ಮಗನೇ. ನನಗೆ ಅರ್ಜುನನಿಂದ ಸಾಯ್ಬೇಕು ಎನ್ನುವಂತ ಶಾಪವೂ ಇಲ್ಲ, ಸಾಯ್ಬಾರ್ದು. ದ್ರೋಣನನ್ನು ಕೊಲ್ತೇನೆ ಎನ್ನುವಂತ ವರವೂ